ಏನು ಸರ್ ಇದು ರಾಮ ಲಕ್ಷ್ಮಣ ಸೀತೆ? ಇದು ಯಾವುದೋ ಒಂದು ಕ್ರಿಸ್ತ ಶಕ ಪೂರ್ವದಿಂದನೂ ನಾಣ್ಯಗಳದವು. 7ನೇ ಶತಮಾನ 8ನೇ ಶತಮಾನ. ಇದು ಶ್ರೀಲಂಕಾ ನೋಟ್ಸ್ ಇಟ್ಟಿದ್ದಾರೆ, ಇದು ಯಾವ ದೇಶದ ನೋಟು ಕೂಡ ಇಟ್ಟಿದ್ದಾರೆ, ಆಮೇಲೆ ನಮ್ಮ ಭಾರತ ದೇಶದ ನೋಟುಗಳನ್ನು ಕೂಡ ಇಟ್ಟಿದ್ದಾರೆ. ಇದು ಕೆಲವು ಕಲಾವಿದರ ಸಂದರ್ಶನ ಮಾಡಿದ್ದೀನಿ. ಅದ ನಂತರ ಅದಕ್ಕಿಂತ ಹೆಚ್ಚಾಗಿ ಬರಿತೀನಿ. ಬರೆದಿರ್ತಕ್ಕಂಥ ಮಂಚದಿಂದ ಮಸಣದವರೆಗೆ ಅಂತ ಒಂದು ಕಾದಂಬರಿ ಬರೆದಿದ್ದೀನಿ. ಅದು ಇನ್ನು ಬಹುತೇಕ ಎಲ್ಲವೂ ಪ್ರಿಂಟ್ ಆಗಬೇಕು. ಸ್ವಲ್ಪ ಹೆಚ್ಚು ಕಡೆ ಮುಂದೆ 8-10 ಬುಕ್ ಆಗ್ತಾವೆ. ಇವಾಗ ಸದ್ಯಕ್ಕೆ ಎಷ್ಟು ಬುಕ್ಗಳು ಬರ್ತಿರ್ಬೋದು? ಈಗ ಒಂದು 8-10 ಬುಕ್ ಆಗ್ತಾವೆ. ಎಲ್ಲ ಪುಸ್ತಕಗಳು ಅದಾವೆ, ಎಲ್ಲ ಲೇಖನಗಳು ಕೂಡ ಅದಾವೆ. ಅವನ್ನೆಲ್ಲ ಪ್ರಿಂಟ್ ತೆಗೆದಿಟ್ಟೀವಿ. ಇನ್ನೇನೈತೆ ಅವನು ಪುಸ್ತಕ ಪ್ರಿಂಟ್ ಮಾಡಿಸ್ಬೇಕು. ಖರ್ಚು ಮೇಂಟೈನ್ ಮಾಡೋಕ್ಕಾಯ್ತು ಮಾಡ್ತೀನಿ. ಇಲ್ಲ ಅಂದರೆ ಯಾರಾದರೂ ತೊಗೊಳ್ತಕ್ಕಂಥವ್ರಿಗೆ ಕೊಡ್ತೀನಿ, ಅವ್ರಿಗೆ ಹಕ್ಕು ಬಿಟ್ಟು ಕೊಡ್ತೀನಿ. ಅವ್ರು ತಮ್ಮ ಹೆಸರಕ್ಕೆ ಒಂದು ಪ್ರಿಂಟ್ ಮಾಡ್ಕೊತಾರೆ, ನನಗೆ ರೊಕ್ಕ ಕೊಡ್ತಾರೆ, ಮುಗಿದು ಹೋತು. ನನಗೆ ನನ್ನ ಹೆಸರಿನ ಅವಶ್ಯಕತೆ ಇಲ್ಲ. ಅದು ಬಂದು ನನಗೆ ಡ್ರಾಕ್ ಬಂತ ಮುಗಿದು ಹೋತು, ಸಾಕು. ನನಗೆ ಹೆಸರು ಬೇಕು ಅಂತೇನಿಲ್ಲ. ಹೌದಾ? ದಯವಿಟ್ಟು ವೀಕ್ಷಕರೇ, ನನ್ನೊಂದು ವಿನಂತಿ, ಅವರು ಒಂದು ಎಲ್ಲ ಕಲಾವಿದರು ಅಂತ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಐತಿ, ಎಲ್ಲರೂ ಆದಷ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಟ್ಟಂತ ನನ್ನದೊಂದು ಮನವಿ. ಈಗ ಸದ್ಯಕ್ಕೆ 8-10 ಪುಸ್ತಕಗಳು ಯಾವುವು ಒಂದು ಪ್ರಿಂಟಿಂಗ್ ಆಗಿಲ್ಲ ಸರ್? ಇಲ್ಲ, ಅಂದ್ರೆ ಪ್ರಿಂಟ್ ತೆಗೆದಿಟ್ಟೀನಿ, ಅಂದ್ರೆ ಬರೆದಿಟ್ಟಿದ್ವಲ್ಲ. ಆಮೇಲೆ ಅವನ್ನೆಲ್ಲ ಬರೆದಿನಿ. ಪರಸ್ಪರ ಅಪಸ್ವರ ಆಗಿರ್ಬೋದು. ಈ ಪರಸ್ಪರ ಅಪಸ್ವರ ಅಂತಂದ್ರೆ ನಮ್ಮ ವೈಯಕ್ತಿಕ ಬದುಕಿಂದ ಬರೆದಿದ್ದದು. ಅದು ಒಂದು ಪುಸ್ತಕ. ಆಮೇಲೆ ಅದು ಬಿಟ್ಟರೆ ಈ ಮಂಚದಿಂದ ಮಸಣದವರೆಗೆ ಅಂತ, ನಾನು ಬಾರ್ನಲ್ಲಿ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ. ಇದು ನೀವು ಪ್ರತಿನಿತ್ಯ ನೋಡ್ತಿರೋ ಇಲ್ಲೋ ಗೊತ್ತಿಲ್ಲ. ಇವತ್ತು 65ನೇ ಭಾಗ ಸೋಷಿಯಲ್ ಮೀಡಿಯಾದಲ್ಲಿದೆ. ಶ್ರೀಕಾಂತ್ ಬೆಲಕೇರಿ ಅಂತ ಫೇಸ್ಬುಕ್ಕಲ್ಲಿ ಓಪನ್ ಮಾಡಿ ಅಲ್ಲಿ ಮಂಚದಿಂದ ಮಸಣದವರೆಗೆ ಅಂತ ಒಂದು ಸೀರಿಯಲ್ ರೆಗ್ಯುಲರ್ ಬರುತ್ತೆ. ಇವತ್ತು 65ನೇ ಭಾಗ ಪೋಸ್ಟ್ ಮಾಡಿದ್ದೀನಿ. ಇನ್ನು 72ನೇ ಭಾಗಕ್ಕೆ ಅದು ಮುಕ್ತಾಯ ಆಗುತ್ತೆ. ಹೌದಾ? ಅದು ಆಗುತ್ತೆ. ಅದನ್ನು ಬಿಟ್ಟರೆ ಒಣ ಉಸಾಬರಿ ಅಂತ ಒಂದು ಬರೆದೀವಿ. 10 ರೂಪಾಯಿ 10 ಆಲೋಚನೆಗಳು ಅಂತೂ ಒಂದೈತಿ. ಯಾಕಾದರೂ ಬರ್ತಾವು ಯೌವನದ ದಿನಗಳು ಅಂತೂ ಐತಿ. 3 ಪುಸ್ತಕಗಳನ್ನು ಸೇರಿಸಿ ಪ್ಲೀಸ್ ಮಕ್ಕಳೇ ನಮಗೆ ವಂಚಿಸಬೇಡಿ ಅಂತದ ಟೈಟಲ್ ಇಟ್ಟು ಕೆಳಗೊಂದು ಟ್ಯಾಗ್ಲೈನ್, ಇದು ಹೆತ್ತವರ ಅಳಲು ಅಂತ ಹಾಕಬೇಕು. ಒಂದು ಪುಸ್ತಕ ಪ್ರಿಂಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಏಕಕಾಲಕ್ಕೆ ಒಂದು 8 ಬುಕ್ ಪ್ರಿಂಟಿಗೆ ಕೊಡ್ತೀನಿ ಒಮ್ಮೆಗೆ ಅಷ್ಟು. ಎಸ್, ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಲಕ್ಷಗಟ್ಟಲೆ ಜನ ಈಗ ಆಲ್ರೆಡಿ ನೋಡ್ಯಾರ. ಆಮೇಲೆ ಅವ್ರು ಮೆಚ್ಚುಗೆ ಪಟ್ಟಾರ ಅಂದ ತಕ್ಷಣ ನಾ ಬರೆದಿದ್ದೆಲ್ಲ ಸರಿ ಅಂತಲ್ಲ. ಸರಿ ತಪ್ಪು ಏನೇ ಇದ್ದರೂ ಹೇಳ್ತಾರೆ. ಅದು ಹೇಳಿದ್ದಕ್ಕೆ ಕೇಳ್ತೀನಿ, ತಿದ್ದುಕೊಳ್ಳೋಕೆ ಸಾಧ್ಯ ಆದರೂ ತಿದ್ದುಕೋತೀನಿ. ಇಲ್ಲಾಂದ್ರೆ ಸುಮ್ಮನೆ ನನ್ನ ಪಾಡಿ ನಮ್ಮ ಮುಂದೆ ಹೋಗ್ತಾ ಇರ್ತೀನಿ. ಎಲ್ಲ ತಿದ್ದುಕೋಬೇಕಂತೆಲ್ಲ, ಎಲ್ಲವೂ ಶುದ್ಧವಾಗಿರಬೇಕು ಅಂತೆಲ್ಲ. ಶುದ್ಧ ಅಶುದ್ಧ ಎಲ್ಲವೂ ಇರುತ್ತೆ ಬದುಕಿಗೆ. ಈಗ ನಿಮ್ಮ ಒಂದು ವೈಯಕ್ತಿಕ ಬದುಕು ಬಹಳ ಸುಂದರವಾಗೈತಿ. ಬಟ್ ಆದರೆ ಮಡಿದೇವರು ಇಲ್ಲ ಅನ್ನೋದು ಒಂದು ಇಲ್ಲ, ಸುಂದರ ಅಂತೇನಲ್ಲ. ಅದು ನಾವು ಹೆಂಗಿರ್ತೀವಿ ಹೆಂಗಿರುತ್ತೆ. ನಾವು ಹೆಂಗೆ ಮಾಡ್ಕೊತೀವಿ ಹೆಂಗಿರುತ್ತೆ. ಜೈಸಿ ಕರ್ನಿ ವೈಸಿ ಬರ್ನಿ ಅಂತಾರೆ. ದಿವಸ ಶಾಲಿ ಉರೀಪ್ ಅಂತಾರೆ. ಏನನ್ನು ಬಿತ್ತಿರ್ತೀವಿ ಅದನ್ನು ಬೆಳಿತೀವಿ, ಏನು ಮಾಡಿರ್ತೀವಿ ಅದನ್ನು ಉಣ್ತೀವಿ. ಮಾಡೋದನ್ನು ಮಾಡಿದ್ರೆ ದಾರಿ ಮೇಲೆ ಇರ್ತೀವಿ, ಮಾಡಬಾರ್ದನ್ನು ಮಾಡಿದ್ರೆ ದಾರಿ ಬಿಟ್ಟಿರ್ತೀವಿ ಅಷ್ಟೇ. ಕ್ರಿಸ್ತ ಶಕ ಪೂರ್ವದಿಂದನೂ ನಾಣ್ಯಗಳದವು. 7ನೇ ಶತಮಾನ 8ನೇ ಶತಮಾನ, ಹಾಗೆ 9ನೇ ಶತಮಾನ 11ನೇ ಶತಮಾನ 12ನೇ ಶತಮಾನ 14 15 16 ಈ 18 ಈಸ್ಟ್ ಇಂಡಿಯಾ ಕಂಪ್ನಿ ಇದ್ದಾಗೇನು ಬಹುತೇಕ ನಾಣ್ಯಗಳು ಎಲ್ಲವೂ ನನ್ನ ಸಂಗ್ರಹದಲ್ಲಿ ಅದಾವು. ಸಾಕಷ್ಟು ನಾಣ್ಯಗಳದವು. ಆಮೇಲೆ ಬೇರೆ ಬೇರೆ ರಾಷ್ಟ್ರದ ನೋಟುಗಳದಾವು. ಯಾವ್ಯಾವ ರಾಷ್ಟ್ರದ ನೋಟುಗಳಂತ ನನಗಷ್ಟು ಕರಾರವಾಗಿ ಹೇಳೋಕ್ಕಾಗಲ್ಲ. ನೋಡ್ರಿ ಅವು ಯಾವ ಅದಾವು ಅಂತ ನೀವೇ ಓದಿ ನಿಮ್ಮ ವೀಕ್ಷಕರಿಗೆ ಹೇಳ್ರಿ. ಹೌದ್ರಾ? ಈ ನಿಮ್ಮ ಒಂದು ನಾಣ್ಯಗಳ ಕಲೆಕ್ಟ್ ಮಾಡುವಂಥ ವಿಷಯ ಫಸ್ಟ್ ಯಾರಿಗೆ ಗೊತ್ತಾಗಿರುವಂಥದ್ದು? ಯಾರಿಗೆ ಗೊತ್ತಾಯ್ತಾನು ಫಸ್ಟ್ ನನಗೆ ಗೊತ್ತಾಯ್ತು. ಅಲ್ಲಲ್ಲ, ನೀವು ಕಲೆಕ್ಟ್ ಮಾಡಿರೋದ್ರೆ ನೀವು, ಬಟ್ ನಿಮ್ಮನ್ನು ಬಿಟ್ಟರೆ ನಂತರ ಈಗ ಗೊತ್ತಾಗಿರುವಂಥ ವಿಷಯ ಯಾರಿಗೆ ಅಂತ? ಈಗ ಓನ್ಯಾಗ ಹುಡುಗರು ಯಾರು, ನಾನು ಅಂಥ ಹಳೆ ನೋಟುಗಳನ್ನ ಹಳೆ ನಾಣ್ಯಗಳನ್ನ ಸಂಗ್ರಹ ಮಾಡ್ತಿದ್ನಲ್ಲ. ಈಗ ಸಾಧಾರಣ ಭಾಳ ವರ್ಷ, ಸ್ವಲ್ಪ ಹೆಚ್ಚು ಕಡಿಮೆ ಒಂದು 40 ವರ್ಷ ಮೇಲೆ. ಅವಾಗ ಎಲ್ಲರೂ ಹುಡುಗರು ಯಾವ ತಲೆ ಹಳೆ ಓದವು, ಹಳೆ ರೊಕ್ಕ ಅದಾವು ಅಂತಿದ್ರು. ಕೆಲವು ಮಂದಿ ನಡಿಲಾರ ರೊಕ್ಕ ಅಂತಿದ್ರು. ಅವಾಗ ಸಾಮಾನ್ಯವಾಗಿ ನಡಿಲಾರ್ದು ರೊಕ್ಕ ಅಂತಿದ್ರು. ಆಮೇಲೆ ಹಳೆಯ ನಾಣ್ಯಗಳು ಅಂತ ಗೊತ್ತಾಗಿದೆ ನನಗೂ ಕೂಡ ವಿಜಯ ಕರ್ನಾಟಕ ಪತ್ರಿಕೆ ಅವರು ಬಂದ ಮೇಲೆ.
ಮಹೇಶ್ ನರೇಗಲ್ಲ ಅಂತ ಅವರೇ ಮೊದಲನೇ ಸಾರಿ ಪತ್ರಿಕೆಗೆ ಸಂದರ್ಶನ ಮಾಡಿದರು. ಹಾಂ ಅವರು ಸಂದರ್ಶನ ಮಾಡಿ ಬರೆದ ನಂತರ ನಾಣ್ಯಶಾಸ್ತ್ರದ ಮೇಲೆ PhD ಮಾಡ್ತಕ್ಕಂಥವ್ರು ಹಾಂ ಇಬ್ಬರು ಧಾರವಾಡ ಯೂನಿವರ್ಸಿಟಿಯಿಂದ ಬಂದಿದ್ದರು, ಹಾಂ ಒಬ್ಬರು ಹಂಪಿ ಯೂನಿವರ್ಸಿಟಿಯವರು ಕೂಡ ಬಂದಿದ್ದರು. ಆ ನಾಣ್ಯಗಳನ್ನು ನೋಡಿದ್ರು, ಅದೇನಂತ ಗೊತ್ತಿಲ್ಲ, ನಾಣ್ಯಗಳ ಹಿಂದೆ ಮುಂದೆ ಫೋಟೋ ತೆಗೆಯೋರು, ತೆಗೆದು ಅದನ್ನು ಫೋಟೋ ತೊಳಿಸಿ ಆ ಪತ್ರಿಕೆ ಅದೊಂದು ಪೇಪರ್ನಲ್ಲಿ ಅಂಟಿಸಿ ಪಕ್ಕದಲ್ಲಿ ಆ ನಾಣ್ಯದ ಬಗ್ಗೆ ಏನು ಬರಿತಿದ್ರು ಅಂತ ಗೊತ್ತಿಲ್ಲ. ಬಟ್ ಅದು ಅವರೆಲ್ಲ ಮಾಡ್ಕೊಂಡು ಹೋದರು, ಅಷ್ಟು ಮಾತ್ರ ಗೊತ್ತು. ಆ ನಾಣ್ಯಗಳಿಗೆ ಒಂದು ಬೆಲೆ ಐತಿ ಅಂತ ಅಂತಾರೆ, ಆದರೆ ಅದಕ್ಕೆ ಬೆಲೆ ಐತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಬೆಲೆ ಐತಿ ಅಂತ ನನಗೂ ಗೊತ್ತಾಗಿದ್ದು, ಆ ನಾಣ್ಯದಿಂದ ನನಗೊಂದು ಬೆಲೆ ಬಂತು ಅಂತ ಇವತ್ತು ನನಗೆ ಗೊತ್ತಾಗೈತಿ. ಇಲ್ಲ ಸರ್, ನಮಗೂ ಒಂದು ವಿಷಯ ಮೂಡ್ತು. ಹಾಗಾಗಿ ನಮಗೆ ಬಾಗಲಕೋಟೆ ಒಳಗಿರ್ತಕ್ಕಂಥ ಎಷ್ಟೋ ಕಾಲೇಜುಗಳಲ್ಲಿ ನಾಣ್ಯಶಾಸ್ತ್ರ ಮಾಡುವಂಥವ್ರು, ಹೌದು, ಅದರವರೆಲ್ಲ ನಿಮ್ಮ ಹತ್ರ ಬಂದಿದ್ರು ಅನ್ನುವಂಥ ಒಂದು ವಿಷಯ ಕಿವಿ ಮೂಡ್ತು. ಹೌದು, ಸಕ್ರೆ ಕಾಲೇಜಿನ ಪ್ರಿನ್ಸಿಪಾಲ್ ಇದ್ದರು, ಕುಲಕರ್ಣಿ ಸರ್ ಅಂತ, ಮೋಸ್ಟ್ಲಿ ಅವತ್ತು ಅವ್ರು ರಿಟೈರ್ಡ್ ಆಗಿದ್ದಾರೆ ಅಂತ ಅನ್ಕೊತೀನಿ. ಅವರು ಶ್ರೀಮತಿಯವರು ಕೂಡ ಅಲ್ಲೇ ಇದ್ದರು. ನ್ಯಾಕ ಕಮಿಟಿ ಬರುತ್ತಾ ಅಂತೇಳಿ ಏನೋ, ನ್ಯಾಕ ಅಂದ್ರೆ ನನಗೇನು ಅಷ್ಟು ಅದ್ರ ಬಗ್ಗೆ ಐಡಿಯಾ ಇಲ್ಲ. ನ್ಯಾಕ ಕಮಿಟಿ ಬರುತ್ತೆ, ಹಳೆಯ ವಸ್ತುಗಳು ಬೇಕು ಅಂಥೇಳಿ ಇಲ್ಲಿಂದ ತೊಗೊಂಡು ಹೋಗಿದ್ದರು. ಹಿಂಗಾಗಿ ಆ ನಾಣ್ಯಗಳನ್ನು ಅಲ್ಲಿ ಪ್ರದರ್ಶನ ಮಾಡಿಸಿದ್ರು. ಅದಾದಮೇಲೆ ಬಸವೇಶ್ವರ ಕಾಮರ್ಸ್ ಕಾಲೇಜಿನವರು ಒಂದು ಸಾರಿ ತೊಗೊಂಡೋಗಿದ್ರು. ಬಿಟ್ಟರೆ ಕಮತಿಗೆ ಹುಚ್ಚೇಶ್ವರ ಕಾಲೇಜಿನವ್ರು ತೊಗೊಂಡೋಗಿದ್ರು. ಇದೇ ಊರಿನಲ್ಲಿ ಜ್ಞಾನಗಂಗಾ ಸ್ಕೂಲ್ನವರು ಕೂಡ ತಮ್ಮ ಮಕ್ಕಳಿಗೆ ನಮ್ಮ ನಾಣ್ಯಗಳನ್ನು ತೋರಿಸ್ಬೇಕು ಅಂಥೇಳಿ ತೊಗೊಂಡೋಗಿದ್ರು. ಇದಾದ ಮೇಲೆ ಇನ್ನೊಂದು ಕುಳಗೇರಿ ಕ್ರಾಸ್ನಲ್ಲಿ ಯಾವುದೋ ಒಂದು ರಾಶಿ ಶಿಕ್ಷಣ ಸಂಸ್ಥೆ ಅವರು ಕರೆಸಿ ನಾಣ್ಯಗಳನ್ನು ಅವ್ರ ಸಾಲಿನಲ್ಲಿ ಪ್ರದರ್ಶನ ಮಾಡಿಸಿದ್ರು. ಎಲ್ಲ ವಿದ್ಯಾರ್ಥಿಗಳು ಬಂದು ಆ ನಾಣ್ಯಗಳನ್ನು ನೋಡಿ ಹೋಗ್ತಿದ್ರು. ಯಾಕಂದರೆ ವಿಶೇಷವಾಗಿ ಅಪರೂಪದ ನಾಣ್ಯಗಳು, ಸಾವಿರಾರು ವರ್ಷಗಳ ಹಿಂದಿನ ನಾಣ್ಯಗಳಾಗಿದ್ದರಿಂದ ಅದಕ್ಕೊಂದು ಗೌರವ ಇತ್ತು. ಆ ಗೌರವ ಅದಕ್ಕೆ ಸಿಗೋದ್ರ ಜೊತೆಗೆ ನನಗೂ ಸಿಕ್ತು. ಹೌದಾ? ಎಸ್, ನಮಗೂ ಅದೇ ರೀತಿಯಾಗಿ ಕೆಲವೊಬ್ರು ಹೇಳಿರುವಂಥ ವಿಷಯ, ಭಾರತ ದೇಶದೊಳಗೆ ಅವ್ರದ್ದೇ ಆದಂಥ ಒಂದು ಇತಿಹಾಸ ಪುಟದೊಳಗೆ ಹೆಸರು ಉಳಿಯುವಂಥ ಕೆಲಸ ಅವ್ರು ಮಾಡ್ಯಾರ ಅನ್ನೋದಾಗ ನಾವು ಅಲ್ಲಿದ್ದ ಹುಡ್ಕಾಡ್ಕೊಂಡು ನಿಮ್ಮ ಹತ್ರ ಬಂದಿದ್ದೀವಿ. ಈಗ ಅವರ ಒಂದು ಅವು ಯಾವ್ಯಾವ ನಾಣ್ಯಗಳು ಏನು ಅಂತ ಎಲ್ಲವನ್ನೂ ನಮ್ಮ ವೀಕ್ಷಕರಿಗೆ ತೋರಿಸಿದ್ರೆ ಭಾಳ ಚಲೋ ಆಗ್ತದೆ. ಸರಿ ತಗೋರಿ, ಬಾ ಅದ ನೋಡ್ರಿ, ಬಿಡ್ಲ ಅದು. ಹಾಂ ಬನ್ನಿ ಸರ್, ತೋರಿಸ್ಬರ್ರಿ. ಏನು ನಾಣ್ಯಗಳು ತೋರಿಸ್ಬೇಕಾ? ನಾಣ್ಯ ತೋರಿಸ್ರಿ ಸರ್. ನಾಣ್ಯಗಳು ಮತ್ತು ನಾಣ್ಯ ಪ್ರದರ್ಶನ ಮತ್ತು ಸರ್ಟಿಫಿಕೇಟ್ ತೋರಿಸ್ಬೇಕಾ? ಹಾಂ, ಈ ಫಸ್ಟು ನಾಣ್ಯಗಳನ್ನು ತೋರಿಸ್ರಿ ನಮ್ಮ ಜನಕ್ಕೆ, ಅದಾದಮೇಲೆ ಒಂದೆಲ್ಲ ತೋರಿಸ್ರಿ. ಒಂದು ನಿಮಿಷ. ಎಷ್ಟು ವರ್ಷದಿಂದ ಕಲೆಕ್ಟ್ ಮಾಡ್ತಾ ಇದ್ದೀರಿ? 40 ವರ್ಷ ಆಗಿರಬೇಕು ಸರ್. ಹೌದು, ಭಾಳ ವರ್ಷದಿಂದ ಕಲೆಕ್ಟ್ ಮಾಡ್ತಾರೆ. ಕೆಳಗೆ ಹಾಕ್ಬೇಕನ? ಹಾಂ, ಕೆಳಗಡೆ ಹಾಕಿ ನೋಡಿ. ಹೌದಾ? ನನಗೆ ಒಂದು ಕರೆಕ್ಟಾಗಿ ಕಾಲು ಒಂದು ಸಜ್ಜಿಲ್ಲ, ಹಿಂಗಾಗಿ ಕರೆಕ್ಟಾಗಿ ಕೂಡಕ್ಕೆ ಬರಲ್ಲ. ಹಿಂಗಾಗಿ ಬಡ್ಸ ಕೂಡ್ತೀನಿ, ನೆಟ್ಗೆ ಕೂಡಕ್ಕೆ ಬರಂಗಿಲ್ಲ. ಯಾಕಂದ್ರೆ ಕಾಲು ಒಂದು ಸರಿಯಾಗಿಲ್ಲಲ್ಲ. ಅಲ್ಲಿ ಒಂದಿಷ್ಟು ಹೋದೆ ನೋಡ್ರಿ, ಅಲ್ಲಿ ನಿಮ್ಮ ಕಾಲ ಹತ್ರ ಒಂದು ಬೆತ್ತು, ಅದೊಂದು ಕೊಡ್ರಿ. ಇಲ್ಲೊಂದು ಐತೆ ನೋಡ್ರಿ, ಇದೊಂದು ಕೊಡ್ರಿ. ಇದು ಒಂದು 1818 ಈಸ್ಟ್ ಇಂಡಿಯಾ ಕಂಪನಿದು. ಇದು ಕೂಡ 1818, 1814. ನೋಡಿ ವೀಕ್ಷಕರೇ, ಇಷ್ಟೆಲ್ಲ ಯಾವುದೇ ಎಷ್ಟು ವರ್ಷದಿಂದ ಕಲೆಕ್ಟ್ ಮಾಡ್ತಾ ಇದ್ದೀರಿ ಅಂತ ನನಗೆ ಇದು 40 ವರ್ಷ ಮೇಲಾಗಿದೆ ಸರ್. ಹೌದಾ ಸರ್? ಇದು ಕ್ರೋನರ್ ಅಂತ ಐತಿ, 20 ಕ್ರೋನರ್ ಅಂತ ಐತಿ. ಯಾವ ದೇಶದ್ದು ಅಂತೂ ಗೊತ್ತಿಲ್ಲ. ಆಮೇಲೆ ಇವು ನಾಣ್ಯಗಳೇನದವಲ್ಲ, ಇವು ತೀರಾ ಹಾಂ, ಇದು ಸೌದಿ ಅರೇಬಿಯಾ. ಹಾಂ ರೀ, ಇದು ಅದೇನೋ ಇದು ₹1 ಹಳೇದು, ನಮ್ದು ಇದು ನಮ್ಮ ಭಾರತ ದೇಶದ್ದು. ಇದು ಏನಂತ ತಾಂಜಾನಿಯಾ ಅಂತ ಐತಿ. ಇವು ನಮ್ಮ ಇಂಡಿಯಾದ. ಇದು ₹10, ಅದು ₹1. ಅದು ಸೌದಿ ಅರೇಬಿಯಾ. ಇದು ನೇಪಾಳ ಇದೆ. ಇದು ಯಾವ ದೇಶ ಅಂತ ಭಾಷೆ ಓದಕ್ಕೆ ಬರ್ತಾ ಇಲ್ಲ. ಬಾಂಗ್ಲಾದೇಶ್. ಇದು ಸಿಂಗಪುರದಿದೆ. ಆಮೇಲೆ ಇದು ನೇಪಾಳ, ಇದು ನೇಪಾಳದ್ದು. ಇವು ನಮ್ಮ ಇಂಡಿಯಾದ್ದು ಈಗೇನು ನೋಡಿ ವೀಕ್ಷಕರೇ, ನಮ್ಮ ಇಂಡಿಯಾದ್ದು ಕೂಡ ಈಗಿನೂ ಕೂಡ
ಏನು 10 ರೂಪಾಯಿ ಈಗಿನ ಇರುವಂಥ ನೋಟು ಸಹ ಆಮೇಲೆ ಇದು ಯಾವ ಭಾಷೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ತೆಗೆದಿಟ್ಟಿದ್ದಾರೆ. ಇದು 20 ಅನ್ನೋದು ಒಂದಾಗ ಗೊತ್ತಾಗುತ್ತೆ. ಹಾಂ 20 ರೂಪೀಸ್ ಅನ್ನೋದು ಮಾತ್ರ ಐತಿ ಇಲ್ಲಿ. ಹಾಂ ಮೋಸ್ಟ್ಲಿ ಇಂಡಿಯಾ ಐತೆ ಅಂದ್ಕೊಂಡ್ರೆ ಇಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಶ್ರೀಲಂಕಾ ಐತಿ ನೋಡ್ರಿ. ನೋಡಿ ವೀಕ್ಷಕರೇ, ಇದು ಶ್ರೀಲಂಕಾ ನೋಟ್ಸ್ ಇಟ್ಟಿದ್ದಾರೆ. ಇದು ಯಾವ ದೇಶದ ನೋಟು ಕೂಡ ಇಟ್ಟಿದ್ದಾರೆ. ಆಮೇಲೆ ನಮ್ಮ ಭಾರತ ದೇಶದ ನೋಟುಗಳನ್ನು ಕೂಡ ಇಟ್ಟಿದ್ದಾರೆ. ಇದು ಯಾವ ದೇಶ ಅಂತ ಭಾಷೆ ಓದಕ್ಕೆ ಬರ್ತಾ ಇಲ್ಲ ನನಗೆ. ಆಮೇಲೆ $1 ಅಂತ ಇದೆ. ಇದು ದ ಯುನೈಟೆಡ್ ಸ್ಟೇಟ್ಸ್ ಏನದು ಅಮೇರಿಕಾ ಅನ್ನೋದು ಒಂದು ಗೊತ್ತಾಯ್ತು. ಅಮೇರಿಕಾ ದೇಶ ಹೌದ್ರಿ. ಆಮೇಲೆ ಇದೇನ 10,000 ಐತಿ. ಇದು 10,000 ರೂಪಾಯಿ. 10,000 ರೂಪಾಯಿ. ಯಾವ ದೇಶ ಇದ್ರಿ ಸರ್? ಇಲ್ಲಿ ಬೆಂಕಿ ಕ್ಯೂ ಏನಂತ ತಾಂಜಾನಿಯಾ. ಈ ತಾಂಜಾನಿಯಾ 10,000 ನೋಡಿ ವೀಕ್ಷಕರೇ, ತಾಂಜಾನಿಯಾದ 10,000 ನೋಟ್ ಹೆಂಗಿತ್ತು. ಆನೆ ಇಟ್ಟಿದ್ದಾರೆ, ನಮ್ಮ ಕರ್ನಾಟಕ ರಾಜ್ಯದ ಪ್ರಾಣಿ ಆನೆ. ಆಮೇಲೆ ಇದು ಸೆಂಟ್ರಲ್ ಬ್ಯಾಂಕ್ ಆಫ್ ಇರಾಕ್ ಅಂತ ಐತೆ ನೋಡ್ರಿ. ಇದು ಇರಾಕ್ ಅದ. ಇಷ್ಟೆಲ್ಲ ನೋಟ್ಗಳನ್ನ ಹೆಂಗ್ ಕಲೆಕ್ಟ್ ಮಾಡಿದ್ರಿ? ಹೆಂಗೋ ಯಾರೋ ಒಬ್ರು ಅಲ್ಲಿಂದ ಹೋದವರು, ಇಲ್ಲಿಂದ ಹೋದವ್ರು, ಅಲ್ಲಿಗೆ ಹೋದವರು ತಂದು ಕೊಟ್ಟವರು ಅದಾರ. ನಾನು ಅಲ್ಲಿಂದ ಹೋಗ್ಯಾರ ಒಬ್ರು ಅಂದ್ರೆ ಅವ್ರನ್ನ ಭೇಟಿಯಾಗಿ ಅಲ್ಲಿದೊಂದು ಹೋಗಿ ಇಸ್ಕೊಂಬಂದೀನಿ. ಕೆಲವೊಬ್ರು ಫ್ರೀ ಕೊಟ್ಟಾರ, ಕೆಲವೊಬ್ರು ಅದಕ್ಕೆ ಎಷ್ಟು ವ್ಯಾಲ್ಯೂ ಆಗುತ್ತೆ ಅಷ್ಟು ಇಸ್ಕೊಂಡು ಕೊಟ್ಟಾರ. ಇದು ಸೌದಿ ಅರೇಬಿಯಾ. ಆಮೇಲೆ ಇದು ಮಲೇಷಿಯಾ. ಆಮೇಲೆ ಇದು ನೇಪಾಳ ಇದೆ, ಅಮೇರಿಕಾ. ಇದು ನಮ್ಮ ಇಂಡಿಯಾದ್ದೆ. ಇದು ಯಾವ ಉರ್ದುನೇ ಐತಿ ಕಂಪ್ಲೀಟ್ಲಿ. ಎಲ್ಲೂ ಇಂಗ್ಲೀಷ್ ಎಲ್ಲೂ ಕಾಣಿಸ್ತಾ ಇಲ್ಲ. ಯಾವ ದೇಶದ ಗೊತ್ತಿಲ್ಲ. ಸೊ ಬಂದು ಇಸ್ಕೊಂಡೀನಿ. ಬರ್ಲಾರ್ದಕ್ಕೆ ಹೋಗಿ ಹುಡ್ಕೊಂಡು ಹೋಗಿ ಇಸ್ಕೊಂಬಂದೀನಿ. ಇನ್ನು ಕೆಲವು ಟೈಮ್ನಾಗ ರೊಕ್ಕ ಕೊಟ್ಟರು ತೊಗೊಂಡೀನಿ. ಕೆಲವು ಮಂದಿ ಫ್ರೀ ಕೊಟ್ಟವರು ಅದಾರ. ಇದು ಒಂದು ಯಾವುದೋ ಒಂದು ನೇಪಾಳದ್ದು ಅದ. ನಮ್ಮ ಇಂಡಿಯಾದ 2 ರೂಪಾಯಿ ನೋಟಿನ ಥರನ ಅದ. ಆಮೇಲೆ ಇದು ನಮ್ಮ ಇಂಡಿಯಾದ ಹಳೆ 10 ರೂಪಾಯಿ. ಇದನ್ನ ಇವು ನಮ್ಮ ಇಂಡಿಯಾದ 2 ರೂಪಾಯಿ, 5 ರೂಪಾಯಿ. ನೋಡಿ 2 ರೂಪಾಯಿ ನಮ್ಗೆ ಗೊತ್ತಾಗಿದೆ ಅಂತಂದ್ರೆ ಇದೆ. ನಾವು 5 ರೂಪಾಯಿಯಿಂದ ನೋಟ್ ಒಳಗೆ 5 ರೂಪಾಯಿಂದ ನಾನು ಶುರು ಮಾಡ್ಕೊಂಡಿದ್ದು. ಇದು 5 ರೂಪಾಯಿ ನೋಟ್ ಆದ್ಮೇಲೆ ನಮ್ಗೆ ಯಾವುದು ಇದು ಯಾವ ದೇಶ ಅಂತ ಓದಾಕ್ ಬರ್ತಾ ಇಲ್ಲ ನನಗೆ. ಹಲವಾರು ದೇಶದ ನೋಡಿದ್ರಿ. ಇದು ಯಾವ ದೇಶ ಅಂತ ಗೊತ್ತಾಗ್ತಾ ಇಲ್ಲ. ಇದು ತಾಂಜಾನಿಯಾ ಐತಿ. ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೆಂಟ್ರಲ್ ಬ್ಯಾಂಕ್. ಇದು ಯಾವ ದೇಶ? 10 ರಿಥಮ್ಸ್ ಹಿಂಗೇನ ಐತಿ ನೋಡ್ರಿ. ಹಲವಾರು ದೇಶದ ದುಡ್ಡನ್ನು ಇವು ಅದಾವು. ಬಿಟ್ಟರೆ ಇವು ನಾಣ್ಯಗಳು ಯಾವ್ಯಾವ ರಾಷ್ಟ್ರದ್ದು ಅದಾವಂತ ಇದ್ರ ಮೇಲ್ಗಡೆನ ಐತಿ. ಆಮೇಲೆ ಸಾಯಿಬಾಬಾನ ಮೂರ್ತಿ ಇರ್ತಕ್ಕಂಥ ದೊಡ್ಡ ಹನುಮಂತ ದೇವ್ರ ಮೂರ್ತಿ ಅದ. ಆಮೇಲೆ ಇವಾಗ ಇದನ್ನಂತಾರಲ್ಲ, ಏನು ಕ್ಯಾಶ್ಲೆಸ್ ಇಂಡಿಯಾ ಅಂತಾರಲ್ಲ, ಆ ಥರ ಒಂದು ಕಲ್ಪನೆ ಅವತ್ತಿನ ಕಾಲಕ್ಕೂ ಇತ್ತು ಅಂತ ಅನಿಸುತ್ತೆ. ಯಾಕಂದ್ರೆ ಕ್ಯಾಶ್ಲೆಸ್ ಅನ್ನುವಂಥ ಶಬ್ದ ಇದ್ರೊಳಗೆ ಐತಿ. ನೋ ಕ್ಯಾಶ್ ವ್ಯಾಲ್ಯೂ ಅಂತ ಇಲ್ಲಿ ಇದ್ರೊಳಗೆ ಅದ ನಾಣ್ಯ ಅದ. ಅದಾವು. ಇದು ನಾಗರಾಗಂದು ಚಿತ್ರ. ಇದು ನಮ್ಮ ವೀಕ್ಷಕರಿಗೆ ಎಲ್ಲವನ್ನು ವಿವರವಾಗಿ ಹೇಳ್ತಾವೆ. ನೋಡಿ ವೀಕ್ಷಕರೇ, ಈ ಒಂದು ತೋರಿಸ್ರಿ ಬೇಕಾದ್ರೆ ಇಂಥ ನೋಟುಗಳೇ ಇಲ್ಲ ಅನ್ನುವಂಗಿಲ್ಲ. ಅಷ್ಟೆಲ್ಲ ನೋಟುಗಳು ಕೂಡ ಅದಾವೆ. ಇವತ್ತಿನ ಒಂದು ಇದ್ರೊಳಗೆ ಇರುವಂಥ ನೋಟುಗಳು ಕೂಡ ಅವ್ರದ್ದು ಇಟ್ಕೊಂಡಾರೆ. 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ ಎಲ್ಲ ನೋಟುಗಳು ಕೂಡ ಇವತ್ತು ಇದ್ರೊಳಗೆ ಇಟ್ಕೊಂಡಾರೆ. ಇಷ್ಟೆಲ್ಲ ನೋಟುಗಳನ್ನ ಅವ್ರು ಕಲೆಕ್ಟ್ ಮಾಡ್ಯಾರ. ಬಟ್ ಅದನ್ನ ಯಾಕೆ ಕಲೆಕ್ಟ್ ಮಾಡ್ಯಾರ ಅಂತ ಅವ್ರಿಗೂ ಗೊತ್ತಿಲ್ಲ. ಇಲ್ಲ, ಕಲೆಕ್ಟ್ ಮಾಡಬೇಕು ಅಂತೇನು ಮಾಡಲಿಲ್ಲ. ಮಾಡ್ತಾ ಹೋಗಿ ಅದು ಕಲೆಕ್ಟ್ ಆಯ್ತು. ಓ ಹಂಗ. ಬಟ್ ಇಷ್ಟೆಲ್ಲ ಚಿಲ್ಲರೆಗಳು ಇವತ್ತು ನೋಡ್ರಿ, ಇವು ಇಷ್ಟು ನೋಟ್ಗಳು ಆಗಿರುವಂಥದ್ದು ವೀಕ್ಷಕರೇ. ಅವ್ರು ಎಲ್ಲರೂ ನೋಟ್ಗಳು ಹರಿದಾಗಿರ್ತಾವ ಅನ್ನೋ ಒಂದು ಕಾರಣಕ್ಕೋಸ್ಕರ ಲ್ಯಾಮಿನೇಷನ್ ಕೂಡ ಮಾಡಿಸಿಟ್ಟಿದ್ದಾರೆ. ಅದಕ್ಕೆ ಭಾಳ ಸುಂದರವಾಗಿ ಬುದ್ಧ ಇರ್ತಕ್ಕಂಥದ್ದು. ಸರ್ ಯಾವ ದೇಶ? ಇಂದಿರಾ ಗಾಂಧಿ ಇರ್ತಕ್ಕಂಥ, ನೆಹರು ಇರ್ತಕ್ಕಂಥ ನಾಣ್ಯ. ಏನ್ ಸರ್ ಇದು? ರಾಮ ಲಕ್ಷ್ಮಣ ಸೀತೆ. ಇದು ಯಾವುದೋ ಒಂದು 1000 ರೂಪಾಯಿ ಐತೆ ನೋಡ್ರಿ. ಇದು ಒಂದು 1000 ರೂಪಾಯಿ. ಇದು ನೋಡಿ ವೀಕ್ಷಕರೇ, ರಾಮ ಲಕ್ಷ್ಮಣ ಸೀತೆ ಇರುವಂಥದ್ದು. ಹಾಗೆ ಹಿಂದ ಕಮಲ ಇದೆ. ಬಟ್ 1818 ಆಗಿರುವಂಥದ್ದು ಇದು ಚಿತ್ರ. ಇವೊಂದು ರೂಪಾಯಿ. ಬಟ್ ಇದು ಎಷ್ಟು ರೂಪಾಯಿ ಸರ್? ಇದು 10,000 ಅಂತ 1000 ಐತೆ ನೋಡ್ರಿ. ಅದು ಎಷ್ಟು ಅದ್ರ ಮೇಲೆ ಬರ್ದೈತಿ ನೋಡ್ರಿ. ಇಲ್ಲಿ ಬರ್ದಿಲ್ಲ ಸರ್. ಬರ್ದೈತಿ ಇಲ್ಲಿ ತರಲಿ. ಇದು
1818 ಒಂದು ಅನ್ನ ಅಂತ ಐತಲ್ಲ, ಹಾಂ ಅದು ಒಂದು ಹಣ ಅಂದ್ರೆ ಏನು? ಒಂದು ಅನ್ನ ಅಂದ್ರೆ ಒಂದು ಅಣೆ ಅಂತ, ಹಾಂ ಒಂದು ಅಣೆ ಇಂಥವು 16 ಆದ್ರೆ ₹1 ಆಗತ್ತೆ. ಅಯ್ಯೋ ಏನು ಸರ್ ಇದು? 16 ಅಣೆ ಆದ್ರೆ ₹1. 4 ಕುಡಿದ್ರೆ 8 2 ಕುಡಿದ್ರೆ ₹1 ಆಗತ್ತಲ್ಲ. ಹಾಂ ಹಂಗಿದು ಒಂದು ಅನ್ನ. ಒಂದು ಹಣೆನ ಈ ನಮೂನಿ ದೊಡ್ಡತ್ತಾ? ಹಾಂ 250 ಗ್ರಾಮ್ ಐತಿ. ಹೇ ಏನು ಇದು? ಅಂಥವು 16 ಆದ್ರೆ ₹1. ವೀಕ್ಷಕರ ನೋಡ್ರಿ, ಇಲ್ಲಿ ಇದರಲ್ಲಿ ರಾಮ ಲಕ್ಷ್ಮಣ ಸೀತೆ ಇರುವಂಥದ್ದು ಇದ್ರ ಬೆಲೆ ಎಷ್ಟು ಬಂದ್ರೆ ಕೇವಲ ಒಂದು ಹಣೆ ಅಂತ. ಆಗಿನ ಕಾಲದಲ್ಲಿ ಒಂದು ಹಣೆ ರೂಪಾಯಿನ ಯಾವ ರೀತಿ ಮಾಡ್ಯಾರ ನೀವು? ಒಂದು ಅಣೆ, ಹಾಂ ಒಂದು ಹಣೆ, ಒಂದು ಅನ್ನ ಅಂತಾರ, ಒಂದು ಅನ್ನ ಅಂತ ಬರ್ತೈತಿ. ಒಂದು ಹಣ ಅಂತ ಬರ್ದಿದ್ದಾರೆ. ಹಣ ಅಲ್ಲ, ಅನ್ನ ಅನ್ನ ಅನ್ನ, AA ಬರ್ದಾರೆ. ಹಣ ಹಣ ಅಂತ ಹಣ ಅಲ್ಲ, ಅನ್ನ ಅನ್ನ. 16 8 ಅಂತೀವಲ್ಲ, ಹಂಗೆ ಒಂದು ಅನೆ ಅದು. ಹೌದಾ? ಇದು ಯಾರು ಜಾರ್ಜ್, ಕಿಂಗ್ ಜಾರ್ಜ್ ಅಂತ ಐತಿ. ಬ್ರಿಟಾನಿಯಾ, ಅವು ಏನೇನೋ ಕಾಯಿನ್ಸ್ ಅದಾವ ಸರ್. ಸರ್ ಅನಾಹುತ ಸರ್. ಆಗಿನ ಇಲ್ಲಿ ಇರ್ತಕ್ಕಂಥದ್ದು ಇದು ನೋಡಿ ಸರ್ ವೀಕ್ಷಕರೇ, ಇದು ಸರ್ ಇದರಲ್ಲಿ ಹನುಮಂತ ಇದ್ದಾನೆ. ಹನುಮಂತದಲ್ಲಿ ಹಲವಾರು ಮುಖಗಳಿವೆ, ಕುದುರೆ ಮುಖ, ಈ ರೀತಿ ಹಲವಾರು ಮುಖಗಳನ್ನು ಈ ಒಂದು ಇದರೊಳಗೆ ತೋರಿಸಿದ್ದಾರೆ. ಬಟ್ ಈ ಒಂದು ಇದು ಎಷ್ಟನೇ ಇಸ್ವಿದ್ದು ಅಂತಂದ್ರೆ 1818ನೇ ಇಸ್ವಿ ಒಳಗೆ ಆಗಿರುವಂಥದ್ದು ಇದು. ಇಲ್ಲಿ ಅದಾವ ನೋಡ್ರಿ. ಬಟ್ ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಭಾಳ ಇಷ್ಟ ಅನಿಸ್ತು. ರಾಮ ಲಕ್ಷ್ಮಣ ಸೀತೆ ಇರುವಂಥ ಒಂದು ಹಣೆ ಇದು. ಇಂಥವು ಭಾಳ ಹಲವಾರು ಇಟ್ಕೊಂಡಿದಾರಲ್ಲ ಸರ್. ಎಷ್ಟಿದೆ ಸರ್ ಇದು? ಯಾವುದು ಸರ್ ಇದು? ಯಾವ ಗೊತ್ತಿಲ್ಲ ಸರ್, ಅವು ಯಾವ್ಯಾವ ಅವ್ರ ಮೇಲೆ ಬರೆದಿರ್ತಕ್ಕಂಥ ಭಾಷೆ ಓದಕ್ಕೆ ಬರಲ್ಲ ನನಗೆ. ಹಂಗಾಗಿ ತಿನ್ನಿತ್ತು ಅಂತಂದು ಓದು ಬರಲ್ಲವ್ರು ನೀವು ಓದಿ ಹೇಳ್ರಿ ಸರ್. ಇವನ್ನೆಲ್ಲ ನೀವು ಇದು ಸರ್ಕಾರ ಯಾವುದೇ ರೀತಿ ಅಂತ ನಿಮ್ಗೆ ಏನು ಇದ್ರ ಬಗ್ಗೆ ಏನು ಇದನ್ನು ಸರ್ಕಾರ ಇಂಥ ದುಡ್ಡುಗಳನ್ನ ಯಾವುದೇ ರೀತಿ ಕಲೆಕ್ಟ್ ಮಾಡಿ ಈಗಿನ ಜನರಿಗೆ ತೋರಿಸುವಂಥದ್ದಾಗಿರ್ಬೋದು. ಇಲ್ಲೈತಲ್ಲ, ಇಲ್ಲೈತೆ ನೋಡ್ರಿ. ಆವಾಗಲೇ ಹೇಳಿದ್ನಲ್ಲ, ಈಗೇನು ಕ್ಯಾಶ್ಲೆಸ್ ಅಂತೀವಲ್ಲ, ಅದು ಕ್ಯಾಶ್ಲೆಸ್. ಆ ಒಂದು ಕಲ್ಪನೆ ಅದು ಎಷ್ಟನೇ ಇಸ್ವಿ ನೋಡ್ರಿ ಅದ್ರೊಳಗೆ ಐತಿ. ಇದ್ರಾಗ ಇಸ್ವಿ ಎಲ್ಲ ಇಲ್ಲ ಸರ್, ಮುಳುಗ್ ಹೋಗಿದೆ ಎಲ್ಲ. ಹೌದಾ? ಆಮೇಲೆ ವೀಕ್ಷಕರ ಆವಾಗಲೇ ಇತ್ತು ಇದು ನೋ ಕ್ಯಾಶ್ಲೆಸ್ ಅನ್ನುವಂಥದ್ದು, ನೋ ಕ್ಯಾಶ್ ವ್ಯಾಲ್ಯೂ ಅನ್ನುವಂಥದ್ದು ಒಂದು ಗಟ್ಟಿನ ರುಪೀಸ್ ಒಳಗಡೆ ಅವರು ಅವಾಗಲೇ ತೋರಿಸಿರೋದು ಪಾರ್. ಆಮೇಲೆ ಇವು ಏನು ನಾಣ್ಯಗಳು ಯಾವ ರಾಷ್ಟ್ರದ್ದು ಅಂತ ಗೊತ್ತಿಲ್ಲ. ಹಾಂ, ಇವು ಏನು ಸರ್ ನಾಣ್ಯಗಳು? ಎಲ್ಲ ಬೆಳೆಯುವ ಇವು ಮೇಲ್ಗಡೆ ಬರ್ದೈತಿ ನೋಡ್ರಿ, ಬೆಳಿ ಥರ ಕಾಣ್ತಾವೆ. ಅದೇ ಸಿಲ್ವರ್ ಅಂತ ಐತ್ರಿ. ಹಾಂ, ಆಮೇಲೆ 1947. ಹಾಂ ಸರ್, ಮಂಕಿ ಕೂಡ ಇದರಲ್ಲಿ ಹಾಕಿದಾರಲ್ಲ. ಏನು ಹ್ಞೂ, ಅವು ಏನೇನು ಅದಾವ ಸರ್. ಇದು ಇಂಡಿಯಾದ ಅಂತ ಐತಿ. ಇದೇನೈತಿ ₹1 ಅಂತ ಐತಿ. ಕೆಳಗೆ ಇಂಡಿಯಾ ಅಂತ ಐತಿ. ಅವಾಗಿನ್ನೂ ಸ್ವತಂತ್ರ ಆಗೋಕ್ಕಿಂತ ಪೂರ್ವದಲ್ಲಿ ಈಗ ರಾಜರಿದ್ರಲ್ಲ, ಅವಾಗ ರಾಜರ ಚಿತ್ರ ಇತ್ತು, ರಾಜರ ಚಿತ್ರ. 47. ಬಟ್ ಸ್ವತಂತ್ರ ಸಿಗೋಕ್ಕಿಂತ ಪೂರ್ವದಲ್ಲಿದ್ದದು, ಅಂದ್ರೆ ಆಗಸ್ಟ್ಗಿಂತ ಮುಂಚೆ. ಹಾಂ, ನಮಗೆ ಸ್ವತಂತ್ರ ಸಿಕ್ಕಾಗ ಈ ರೀತಿ ಇತ್ತು ನೋಡಿ ಗಟ್ಟಿ. ಸ್ವತಂತ್ರ ಸಿಕ್ಕಿರ್ಲಿಲ್ಲ. 1947 ಸರ್ ಸ್ವತಂತ್ರ. ಅವಾಗ ರಾಜರ ಚಿತ್ರ ಐತಲ್ಲ. ಹಾಂ, ಆದರೆ ಅದೇ ಸ್ವಾತಂತ್ರ್ಯ ನಮ್ಗೆ ಸಿಕ್ಕ ವರ್ಷ ಇದು. ಈ ರೀತಿ ಸಿಕ್ಕ ವರ್ಷ ಅಲ್ಲ, ಸಿಗಬೇಕಿದ್ದ ವರ್ಷ, ಸಿಗಲಿದ್ದ ವರ್ಷ. ಸಿಕ್ಕಿರುವ ವರ್ಷ. ಸಿಕ್ಕ ವರ್ಷ ಅಲ್ಲ, ಸ್ವತಂತ್ರ ಸಿಗೋಕ್ಕಿಂತ ಪೂರ್ವದಲ್ಲಿ ಅಂದ್ರೆ ಆಗಸ್ಟ್ 15ಕ್ಕಿಂತ ಮುಂಚಿದ್ದದು. 1947 ಆದ್ರೂ ಕೂಡ ಆಗಸ್ಟ್ 15ಕ್ಕಿಂತ ಮುಂಚಿದ್ದದು. ಆ ಕಾರಣಕ್ಕೆ ಅದರಲ್ಲಿ ಇಂಡಿಯಾ ಅಂತ ಬರ್ದೈತಿ ಅಂದ್ರೂ ಕೂಡ ರಾಜರ ಚಿತ್ರ ಐತೆ ಅದಕ್ಕೆ. ಇದು ಕೂಡ ಅಷ್ಟೇ, ಇದು 50 ಐತಿ. ಈಗ ಇದು ಅಂದ್ರ 8 ಆನೆ ಅಥವಾ ₹1/2 ಅಂತ ಬರ್ದೈತಿ. ನಾವು ವೀಕ್ಷಕರೇ, ಇದು ನಾವು ₹1 ನೋಡಿದ್ವಲ್ಲ, ಆ ₹1 50 ಪೈಸೆ ನೋಡ್ತೀವಲ್ಲ, 8 ಆನೆ 1/2 ಅಂತ ಬರ್ತದೆ. ಇದು ₹1 ಥರನೇ ಇದೆ ಸೇಮ್, ಬಟ್ ಅದರಲ್ಲಿ ಅರ್ಧ 8 ಆನೆ ಅಂತೀವಲ್ಲ, ಅದು 50 ಪೈಸೆ ಇದು ಅದರ ವ್ಯಾಲ್ಯೂ. ಆಮೇಲೆ ಇದು ಯಾವಾಗಿಂದ ಅಂದ್ರೆ 1920ರಲ್ಲಿ 4 ಆನೆ. ₹4 ಹಿಂಗ. ಹಾಂ, ಅಂತ 4 ಆದ್ರೆ ₹1. ಅದು 1920ರಲ್ಲಿ ನೋಡ್ರಿ 4 ಆನೆ. ಇಂಥ ಭಾಳ ಇದಾವೆ ಎಲ್ಲ ನೋಡ್ರಿ. ಬೆಳ್ಳಿ ನಾಣೆ, ಸಿಲ್ವರ್ ನಾಣೆ, ನಾಯಿದು ಹಾಕಿದಾರಲ್ಲ ಸರ್, ಅದು ನಾಯಿ, ಹೆಂಡಿ ಎಲ್ಲ ಅದಾವ ಅದ್ರಾಗ. ಅವು ಯಾವ ದೇಶದ. ಆಮೇಲೆ ಇದ್ರೊಳಗೆ ಹೆಚ್ಚು ದೇವತೆಗಳು ಅದಾವು. ರ್ಯಾಬಿಟ್ ಇದೆ, ಹಿಂದಿ ದೇವತೆಗಳು, ಹಿಂದೂ ದೇವತೆಗಳು ಅದಾವರು.
ಎಲ್ಲ ಹಲವಾರು ವೀಕ್ಷಕರು ಸರ್ ನೋಡಿ, ಮಲದ್ದಿದೆ, ಶಿಪ್ ಇದೆ, ಎಣ್ಣೆ ಒನ್ ಎಲ್ಲ ಅದರೊಳಗೂ ಕೂಡ ಅವ್ರದಂಥದ್ದು ನಾಣ್ಯಗಳನ್ನ ಇದ್ದಾವೆ. ಇಷ್ಟೊಂದು ನಾಣ್ಯಗಳನ್ನ ನೀವು ಕಲೆಕ್ಟ್ ಮಾಡಿರುವಂಥದ್ದು ಭಾಳ ದೊಡ್ಡದು ಸರ್. 1214 1214 ಹಾಂ 1700 1214 1214 ಹಾಂ 1714ರಲ್ಲಿ ಯಾವ ರೀತಿ ಇತ್ತು ನೋಡ್ರಿ ಅವಾಗಿರುವಂಥದ್ದು ನಾಣ್ಯಗಳು. ಭಾಳ ಬೇರೆ ಬೇರೆ ಥರನಾಗಿರುವಂಥ ನಾಣ್ಯಗಳು. ಬಟ್ ಇಷ್ಟೆಲ್ಲ ಹೆಂಗೆ 1939 ಅಂದ್ರೆ ಸಾಯಿಬಾಬಾ ಅವ್ರ ನಾಣ್ಯಗಳು. ಹಾಂ ನೋಡ್ರಿ, ನಾಣ್ಯದಲ್ಲಿ ಸಾಯಿಬಾಬಾರ ನಾಣ್ಯ ಕೂಡ ಐತಿ ಇದ್ರೊಳಗೆ. ಆಮೇಲೆ ರಾಧಾ ರುಕ್ಮಿಣಿ, ಹಾಂ ಹನುಮಂತ ದೇವರದ. ಹಾಂ ನೋಡಿ, ಇದು ಯಾವುದು ದುರ್ಗಾ ಪರಮೇಶ್ವರಿ ಇದು. ಹಾಂ ದುರ್ಗಾ ಪರಮೇಶ್ವರಿ. ಆಮೇಲೆ ಸಂಜೀವಿನಿ ಪರ್ವತ. ಹಾಂ ಸಂಜೀವಿನಿ ಪರ್ವತದಲ್ಲಿ ಆಂಜನೇಯ ಸರ್. ಹಾಂ ಆಯ್ತು ನೋಡ್ರಿ. ಹಾಂ ನೋಡ್ರಿ, ಒಂದನೇ ಒಳಗೆ ಇಂಥದ್ರೊಳಗೆ ಕೂಡ ಈ ಹನುಮಂತ ದೇವರು ಸಂಜೀವಿನಿ ತರುವಂಥದ್ದು ಚಿತ್ರ ಇದೆಯಲ್ಲ, ಅದು ಕೂಡ ಇದರಲ್ಲಿ ಅಳವಡಿಕೆ ಆಗಿರುವಂಥದ್ದು. ಭಾಳ ಇರ್ತಕ್ಕಂಥ ನಾಣ್ಯಗಳು ಭಾಳ ವಿಚಿತ್ರ. ಸೆಂಟ್ರಲ್ ಬ್ಯಾಂಕ್ ಆಫ್ ಓಮನ್ ರಾಷ್ಟ್ರದ್ದು. ಇದು ಯಾವುದೋ ಒಂದು ಅರೇಬಿಯಾ ರಾಷ್ಟ್ರ, ಅರಬ್ ಕಂಟ್ರಿ ಅಂತ ಇದೆ ಸರ್. ಹಲವಾರು ದೇಶದ ನಾಣ್ಯಗಳಲ್ಲಿ, ಬಟ್ ಯಾವ್ಯಾವ ದೇಶದ ಅಂತಿದ್ರು ಕೂಡ ಹಲವಾರು. ಇದು ನೋಡ್ರಿ ಲಕ್ಷ್ಮಿ ಇದರಲ್ಲಿ. ಆಮೇಲೆ ನೀವು ₹1 ಆಗೋದಿಲ್ಲ, ಇದು 4 ಅನ 1951 4 ಅನೆ ಅಂದ್ರೆ 25 ಪೈಸೆ ಆ ಥರ ಇತ್ತು ನೋಡ್ರಿ. ಇದು 4 ಅಗಳೇನ 50 ಪೈಸೆ ತೋರಿಸಿದ್ನಲ್ಲ, ಇದು 25 ಪೈಸೆ 4 ಒಳಗೆ ಬರುವಂಥದ್ದು. ಸಣ್ಣದಿದೆ ಭಾಳ. ಈಗ ಸದ್ಯಕ್ಕೆ ಈಗ ಒಳಗೆ ಬಂದಿರುವಂಥದ್ದು ₹1 ಇದೆಯಲ್ಲ, ಆ ಒಂದು ಇದ್ರೊಳಗೆ ಬರುವಂಥದ್ದು 1/4 ಅಂತ ಬರ್ತಿದೆ, ಅಂದರೆ 4 ಭಾಳ. ಆಮೇಲೆ ಇದು ಕೂಡ 25 ಪೈಸೆ. ಹಾಂ, ಇದು 1/4 ಇದೆಯಲ್ಲ, ಇದರಲ್ಲಿ 25 ಪೈಸೆ ಅಂತ ಬರ್ತಿದ್ದಾರೆ ನೋಡಿ. 25 ಪೈಸೆ, ₹25 ಸರ್ ಇದು. ಪೈಸೆ 25 ಪೈಸೆ. ಅವಾಗೆಲ್ಲ ರೂಪಾಯಿ ಲೆಕ್ಕದಾಗ ಬರ್ದದ್ದು ಕಡಿಮೆ. 1961ರಲ್ಲಿ 2 ಪೈಸೆ ಈ ಥರ ಇತ್ತು. 1961ರಲ್ಲಿ ಕೂಡ ಪೈಸೆ ಲೆಕ್ಕ ಆಗಿತ್ತಾ? ಇತ್ತಲ್ಲ.